ಅಂದರೆ ನೆಕ್ಸ್ಟ್ ಫ್ಯೂಚರ್ ಅಂತ ನೀವು ಹೇಳಿದ್ರಿ ಪಾರ್ಟ್ನರ್ ಅಂತ, ಏನು ಕ್ವಾಲಿಟಿನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಫ್ಯೂಚರ್ ಪಾರ್ಟ್ನರಲ್ಲಿ? ಏನಿಲ್ಲ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು, ಮನೆಗೆ ಒಂದು ಒಳ್ಳೆ ಸೊಸೆ ಆಗಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ನಮ್ಮ ಮನೆಗೆ ಬಂದಾಗ ಅಂತ ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ಬಾರ್ದು ಅವ್ರಿಗೆ. ನಮ್ಮ ಮನೇಲಿ ಇರಿ ಅನ್ನೋ ಒಂದು ಫೀಲ್ ಬರಬೇಕು ಅವ್ರಿಗೆ. ನಮ್ಮಮ್ಮ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಒಂದು ಮಗಳ ಥರ. ಯಾರೇ ಬಂದರೂ, ನನ್ನ ಫ್ರೆಂಡ್ಸ್ ಯಾರೇ ಬಂದ್ರೂ ಅವ್ರ ಮಕ್ಳ ಥರ ನೋಡ್ಕೊಂಡು ಅವ್ರನ್ನ ಟ್ರೀಟ್ ಮಾಡ್ತಾರೆ. ಅದೇ ರೀತಿ ನಾನು ಲೈಫ್ ಪಾರ್ಟ್ನರ್ ಬಂದಾಗಲೂ ಅಷ್ಟೇ ಅವ್ರ ಮಗಳ ಥರ ರೀತಿ ನೋಡ್ಕೊಂಡು ಟ್ರೀಟ್ ಮಾಡ್ತಾರೆ. ಅವರು ಅದೇ ರೀತಿ ಇರಬೇಕು ನಮ್ಮ ಮನೇಲಿ ಅಷ್ಟೇ, ಇನ್ನೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ, ಯಾವುದೂ ಇಲ್ಲ, ಯಾವುದು ಬೇಡ ಎಕ್ಸ್ಪೆಕ್ಟೇಷನ್. ಬಟ್ ಕೆಲವರು ಹೇಳ್ತಾರೆ ಇವಾಗ, ಅಂದರೆ ರೀಸೆಂಟ್ ಆಗಿ ಇತ್ತೀಚಿನ ಒಂದು ಯುವಕರು ಹೇಳುವಂಥದ್ದು, ನಾನು ಸೆಟ್ಲ್ ಆಗಬೇಕು ಆಮೇಲೆ ಮದುವೆ ಆಗ್ತೀನಿ ಅಂತ. ಬಟ್ ಕೆಲವೊಂದ್ಸಲ ಸೆಟ್ಲ್ ಅನ್ನೋದು ಇಲ್ಲೇ ಇರೋದೇ ಇಲ್ಲ ಅಂತ ಅನ್ಸುತ್ತೆ ಲೈಫಲ್ಲಿ. ಪ್ರತಿಯೊಂದು ಕಷ್ಟ ಆದಮೇಲೆ ಇನ್ನೊಂದು ಕಷ್ಟ ಬರ್ತಾನೆ ಹೋಗುತ್ತೆ, ಅಲ್ಲಿ ಸೆಟ್ಲ್ ಅಂತ ಇರಲ್ಲ ಅಂತ. ಅಂದರೆ ಸೆಟ್ಲ್ ಅಂತ ಹೇಳಿದ್ರೆ ಒಂದು ಕೆಲಸ ನಮ್ಮ ಕೈಲಿ ಇರಲಿ ಅಂತ ಅಷ್ಟೇ. ಸೆಟ್ಲ್ ಅಂದರೆ ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಎಕರೆಗೆ ಜಮೀನು ತೆಗಿಬೇಕು, ಮನೆ ತೆಗಿಬೇಕು, ಆ ಥರ ಅಲ್ಲ ಕಮಿಟ್. ಅಂದರೆ ಮನೆಗೆ ಬಂದವ್ರನ್ನ ನಾವು ಮದುವೆ ಮಾಡ್ಕೊಂಬಂದಾಗ ಅವ್ರನ್ನ ನೋಡ್ಕೊಳಕ್ಕಾದ್ರೂ ಆಗಲಿ, ಮಕ್ಕಳಾದ್ಮೇಲೆ ಅವ್ರನ್ನ ಒಂದು ಸಾಕೋಕ್ಕಾಗಲಿ, ಆ ಥರ ಒಂದು ಇರುತ್ತೆ ಹೊರತು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಅಷ್ಟಕ್ಕಿದ್ರೆ ಸಾಕು. ಅಂದರೆ ಒಂದು ನಡ್ಸ್ಕೊಂಡು ಹೋಗ್ತೀನಪ್ಪ ಜೀವನ ಅನ್ನೋದಿದ್ದರೆ ಒಂದು ಲೈಫ್ ಹೋಗುತ್ತೆ. ಏನೂ ಇಲ್ದ್ರೆ ನಾವು ಮದುವೆ ಆದಾಗ ಅವರು ಇಲ್ಲೂ ಖುಷಿಯಾಗಿರಲ್ಲ, ಅವ್ರ ಮನೇಲೂ ಖುಷಿಯಾಗಿರಲ್ಲ, ಅದೆಲ್ಲದಕ್ಕೂ ಬ್ರೇಕ್ ಹಾಕ್ಸ್ದಂಗೆ ಲೆಕ್ಕ. ಅದಕ್ಕೋಸ್ಕರ ಆ ಥರ ಬೇಡ ಅಂತ. ಈಗ ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋ ಮಾಡಿದ್ರಿ, ಈಗ ಇನ್ನೊಂದು ರಿಯಾಲಿಟಿ ಶೋ ಕಾಲಿಟ್ಟಿದ್ದೀರಾ. ಏನು ಕಲ್ತ್ರಿ ಈ ರಿಯಾಲಿಟಿ ಶೋಗಳಲ್ಲಿ? ಏನೂ ಇಲ್ಲ, ನಾನಾಗಿರ್ತೀನಿ ಎಲ್ಲ ರಿಯಾಲಿಟಿ ಶೋನಲ್ಲೂ. ಯಾವತ್ತೂ ನಾನು ಚೇಂಜ್ ಆಗೋಕ್ಕೆ ಹೋಗಲ್ಲ. ಚೇಂಜ್ ಆಗಬೇಕು, ಮುಖವಾಡ ಹಾಕ್ಕೊಂಡು ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಬೇಕು ನಾನು, ಅದೆಂಥದ್ದು ಇಲ್ಲ. ನಾನು ಆ ಒಂದು ಶೋಗೆ ಕಮಿಟ್ ಆಗೋಕ್ಕಿಂತ ಮುಂಚೆನೇ ಮಾತಾಡ್ತೀನಿ, ನಾನು ಶೋನಲ್ಲಿ ನಾನಾಗಿರ್ತೀನಿ. ಇವ್ರು ಹಿಂಗಿರಬೇಕು, ಇಲ್ಲ ಇವ್ರು ಹಿಂಗಿರಬೇಕು, ನಾನು ಯಾವತ್ತೂ ಹಂಗಿರೋನಲ್ಲ. ಇಷ್ಟ ಇದ್ದರೆ ಇಷ್ಟ, ಕಷ್ಟ ಆದರೆ ಕಷ್ಟ, ಹಂಗೆ ಹೇಳೋನು ನಾನು. ಜನಕ್ಕೆ ನಾನು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗೋಕ್ಕಾಗಲ್ಲ. ಹಂಗನ್ಬಿಟ್ಟು ನಾನು ನಂತನ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ರಿಯಾಲಿಟಿ ಶೋನಲ್ಲೂ ನಾನಾಗಿದ್ದೀನಿ, ಅದೇ ನನಗೆ ಖುಷಿ ಇದೆ. ಅಂದರೆ ಬೇರೆ ಸ್ಪರ್ಧಿಗಳಿರ್ತಾರೆ, ಜಡ್ಜಸ್ ಇರ್ತಾರೆ, ಅವರಿಂದ ಕಲಿಯುವಂಥ ಗುಣಗಳು ಇರಬಹುದು. ಹೌದು. ನೀವೇನು ಕಲ್ತಿದ್ರಾ, ಏನು ಕತೆ ಅಂತ ಅಬ್ಸರ್ವ್ ಮಾಡಿದ್ದೀರಾ? ಅಂದರೆ ಇದಕ್ಕಿಂತ ಮುಂಚೆ ಒಂದು ದೊಡ್ಡ ರಿಯಾಲಿಟಿ ಶೋ ಮಾಡಿದೆ, ಅಲ್ಲಿ ಸುದೀಪ್ ಅಣ್ಣ ಇದ್ದರು. ಅವರಿಂದ ಒಂದಷ್ಟು ಪೇಷನ್ಸು, ಮಾತು, ಹೆಂಗೆ ನಡ್ಕೊಬೇಕು ಅದನ್ನು ಕಲಿತೆ. ಅದಾದಮೇಲೆ ಇನ್ನೊಂದು ರಿಯಾಲಿಟಿ ಶೋ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದ್ವಿ. ಅಲ್ಲೆಲ್ಲ ನಮ್ಮ ಬಿಗ್ ಬಾಸ್ ತಂಡ ಅವರು ಇವರೇನೆ. ಅಲ್ಲೆಲ್ಲ ಅಂದರೆ ನಾನು ಯಾವುದೇ ಶೋ ಹೋಗಲಿ ಎಲ್ರಿಗಿಂತ ಚಿಕ್ಕವನು ನಾನೇ ಆಗಿರ್ತೀನಿ ಆ ಶೋನಲ್ಲಿ. ಇವಾಗ ಭರ್ಜರಿ ಬ್ಯಾಚಲರ್ಸ್ ಅಷ್ಟೇ, ಎಲ್ರಿಗಿಂತ ಚಿಕ್ಕವನು ನಾನೇನೆ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಅಂದರೆ ಯಾರು ಏನೇ ಅಂದ್ಕೊಂಡು ತೊಂದರೆ ಇಲ್ಲ ಗುರು, ನಾನಾಗಿರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.